ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಫಸ್ಟ್ ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಹೇಗೆ ಕಂಡುಹಿಡಿದು ಅಂತ ನೋಡೋಣ. ಸೊ ಪ್ರಶ್ನೆ ಏನಿರುತ್ತೆ, ಫೈಂಡ್ ದಿ ಫಸ್ಟ್ 10 ನ್ಯಾಚುರಲ್ ನಂಬರ್, ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್. ಆ ಥರ ಕೊಟ್ಟಾಗ ಏನಂದರೆ ಕ್ವಶನ್ ಒಂದು ಬಂದುಬಿಟ್ಟು ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇದೆ ಅಂತ ಇಟ್ಕೊಳ್ಳಿ. ಸೊ ಇದನ್ನ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಫೈಂಡ್ ದಿ ಫಸ್ಟ್ 10 ನ್ಯಾಚುರಲ್, ಫೈಂಡ್ ದಿ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತ ಇದೆ ಅಂದ್ಕೊಳ್ಳಿ ಕ್ವಶನ್. ಸೊ ಇದನ್ನು ಯಾವ ರೀತಿಗೆ ಆನ್ಸರ್ ಮಾಡಬೇಕು? ಸೊ ಇಲ್ಲಿ ನಮಗೆ ವೆರಿ ಸಿಂಪಲ್, ಈ ಏನು ನಂಬರ್ಸ್ ಕೊಡ್ತಾರಲ್ವಾ 10 ಅಥವಾ ಈ ಥರ 10, 20, 30, 40, 25, 75, ಸೊ ಇವೆಲ್ಲವೂ ಕೂಡ ಏನು ಅದು ಎನ್ನ ಪದ ಆಗಿರುತ್ತೆ. ಸೊ ಹೇಗೆ ಅಂತಂದ್ರೆ ನೋಡ್ರಿ, ಇಲ್ಲಿ ಈಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಾವು ಆಲ್ರೆಡಿ ಏನು ಮಾಡಿದ್ವಿ, ಬರ್ಬಿಟ್ಟು 1, 2, 3, 4, 5, 6, 7, 8, 9, 10, 11, 12, ಸೊ ಆನ್ ಇನ್ಫಿನಿಟಿ, ಎಂಡಿಂಗ್ ಅನ್ನೋದಿಲ್ಲ. ಅವ್ರು ಕೇಳೋ ಪ್ರಶ್ನೆ ಏನಪ್ಪ ಅಂತಂದ್ರೆ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಫೈಂಡ್ ದಿ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ ಅಂದಾಗ ಇವೆಲ್ಲವೂ ನ್ಯಾಚುರಲ್ ನಂಬರ್ಸೇ. 1, 2, 3, 4, 5, 6, 7, 8, 9, 10, 11, 12, 13, 14 ಇವೆಲ್ಲ ಇನ್ಫಿನಿಟಿ, ಇವೆಲ್ಲ ನ್ಯಾಚುರಲ್ ನಂಬರ್. ಅವ್ರು ಕೇಳ್ತಾರೆ ಇದನ್ನು ಫಸ್ಟ್ 10 ನ್ಯಾಚುರಲ್ ನಂಬರ್, ಸಮ ಫಸ್ಟ್ 10 ನ್ಯಾಚುರಲ್ ನಂಬರ್, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. 10 ಅಂತ ನೋಡಿ, 1, 2, 3, 4, 5, 6, 7, 8, 9, 10 ಈ 10ನ ಮೊತ್ತವನ್ನು ಕೇಳಿದ್ದಾರೆ. ಸೊ ಇದ್ರ ಮೊತ್ತವನ್ನು ನಾವು ಹೇಗೆ ಮಾಡ್ತೀವಿ, ಹೀಗೆ ಈಗ 1 plus 2 plus 3 plus 4 plus 5 plus 6 plus 7 plus 8 plus 9 plus 10. ಸೊ ಇವೆಲ್ಲವನ್ನು ನಾವೇನು ಮಾಡಬೇಕೀಗ, ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿದ್ರೆ ನಮಗೆ ಉತ್ತರ ಬರುತ್ತೆ. ಹೇಗೆ? ಸೊ ನೋಡಿ, 10ಗೆ 9 ಆ್ಯಡ್ ಮಾಡಿದ್ರೆ 10, 9 ಕೊಡಿದ್ರೆ 19, 19ಕ್ಕೆ 8ಅನ್ನು ಆ್ಯಡ್ ಮಾಡಿದ್ರೆ ನಮಗೆ 27, 27, 27ಕ್ಕೆ 7 ಆ್ಯಡ್ ಮಾಡಿದ್ರೆ 34, 34ಕ್ಕೆ 6 ಆ್ಯಡ್ ಮಾಡಿದ್ರೆ 40, 40ಕ್ಕೆ 5 ಆ್ಯಡ್ ಮಾಡಿದ್ರೆ 45, 45ಗೆ 4 ಆ್ಯಡ್ ಮಾಡಿದ್ರೆ 49, 49ಗೆ 2 ಆ್ಯಡ್ ಮಾಡಿದ್ರೆ 52, 52ಗೆ 2 ಆ್ಯಡ್ ಮಾಡಿದ್ರೆ 54, 54ಗೆ 1 ಆ್ಯಡ್ ಮಾಡಿದ್ರೆ 55, 55 ಬಂತು. ಸೊ ಇಷ್ಟೆಲ್ಲ ನಂಬರ್ಸ್ ಇಲ್ಲೇನೋ 10 ನ್ಯಾಚುರಲ್ ನಂಬರ್, 10 ಸ್ವಾಭಾವಿಕ ಸಂಖ್ಯೆಗಳು ಕೇಳೋದ್ರಿಂದ ನೀವು ಹಿಂಗನ ಆ್ಯಡ್ ಮಾಡ್ತೀರಿ. ಅದೇ 40, 50, 60, 70, 100, 150 ಈ ಥರ ಕೊಟ್ಟರೆ ನಾವು ಈ ಉದ್ದಕ್ಕೆ ಲೈನ್ ಹಾಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕಾಗಿಯೇ ಒಂದು ಪ್ರಿಸ್ಕ್ರೈಬ್ಡ್ ಒಂದು ಸೂತ್ರ ಇದೆ. ಯಾವಪ್ಪ ಅಂದರೆ n × n+1/2. ಈ ಒಂದು ನಾವು ಸೂತ್ರವನ್ನು ಬಳಸೋದ್ರಿಂದ ನಮಗೆ ಬೇಗ ನಾವು ನ್ಯಾಚುರಲ್ ನಂಬರ್ ಫೈಂಡ್ ಔಟ್ ಮಾಡೋದು. ಹೇಗೆ? n ಅಂದರೆ ಇಲ್ಲಿ 10 ಅಂತ ಅರ್ಥ ಕನ್ಸಿಡರ್ ಮಾಡ್ತೀವಿ, 10. ಸೊ ಇಂಟು ಬ್ರಾಕೆಟ್ n ಅಂದರೆ ಎಷ್ಟು, 10, ಪ್ಲಸ್ಗೆ ಪ್ಲಸ್, ಇಲ್ಲಿ 1 ಇದೆ, 1/2. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಸೊ ಫಸ್ಟ್ ಬ್ರಾಕೆಟ್ ಇರೋದು ನಾವು ಮಾಡ್ಕೋಬೇಕು. 10ಗೆ 10 ಇಂಟು 10 + 1 11/2. ಈ 2 ಇಂದ ಈ 10 ಡಿವೈಡ್ ಆಗುತ್ತೋ ಅಥವಾ 2 ಇಂದ 11 ಡಿವೈಡ್ ಆಗುತ್ತೋ ನಾವು ನೋಡಬೇಕಾಗುತ್ತೆ. ಸೊ ನಮಗೆ 2 ಇಂದ 10 ಡಿವೈಡ್ ಆಗುತ್ತೆ. ನೋಡ್ರಿ, 2 1 2 5. ಸೊ ಏನು ನಮ್ಗೆ ಆನ್ಸರ್ 5 × 11 ಇರುತ್ತೆ, 11 5 55. ನೋಡ್ರಿ, ಇಷ್ಟೆಲ್ಲ ಸರ್ಕಸ್ ಮಾಡಿ ನಾವು ಆನ್ಸರ್ ಪಡೆಯೋದಕ್ಕಿಂತ ಡೈರೆಕ್ಟ್ ಆಗಿ ನಾವು ಈಕ್ವೇಷನ್ ಹಾಕೊಂಡು ಮಾಡೋದ್ರಿಂದ ನಮಗೆ ಏನು ಬರುತ್ತೆ, ಆನ್ಸರ್ 55. ಫಾರ್ ಆನ್ಸರ್ ಇಸ್ 55 ಅಲ್ವಾ? ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡಿಯಬಹುದು. ಸೊ ಇದೇ ರೀತಿಯಾಗಿ ನೀವು ಸಹ ಒಂದು ಪ್ರಯತ್ನವನ್ನು ಮಾಡಿ. ನಾನು ಇದನ್ನ ನೇರವಾಗಿ ಅಷ್ಟು ಇಷ್ಟುದ್ದ ಪ್ರಶ್ನೆ ಬರೆಯೋಕೆ ಹೋಗಲ್ಲ. ಜಸ್ಟ್ n = 15 ಮಾಡಿ, n = 20 ಮಾಡಿ, n = 25 ಮಾಡಿ, n = 50 ಮಾಡಿ, n = 60 ಮಾಡಿ, n = 85 ಮಾಡಿ. ಸೊ ಇದೇ ಥರ ನೀವು ಮಾಡ್ತಾ ಒಂದೊಂದೇ ಪ್ರಾಬ್ಲಮ್ ಹಾಕೊಂಡು ಈ ಸೂತ್ರನ ಅಡಾಪ್ಟ್ ಮಾಡ್ಕೊಂತ ಹೋದರೆ ನಿಮಗೆ ಆನ್ಸರ್ ಆಗುತ್ತೆ. ಮಕ್ಕಳೇ, ನೀವು ಎಷ್ಟು
ನೀವು ಈ ಥರ ಕ್ವಶನ್ಸ್ನ ಓನಾಗಿ ಹಾಕ್ಕೊಂಡು ವರ್ಕ್ ಮಾಡ್ತಾ 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 ಹೋಗ್ತಿರೋ ನಿಮಗೆ ಈಸಿಯಾಗಿ ಈ ಒಂದು ಫಾರ್ಮುಲಾ ಥ್ರೂ ಯಾವ ರೀತಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ನಿಮಗೆ ನೋಡ್ತಾ ಇರ್ತೀರಿ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಬ್ಯಾಕ್ ಹೋಗಿ ಪುಷ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಎಷ್ಟೇ ನೀಟಾಗಿ ಅರ್ಥ ಮಾಡಿಕೊಂಡು ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋದರೆ ಅಷ್ಟು ಈಸಿಯಾಗಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ತೀರಿ. ಸೊ ಈಗ ಅದೇ ರೀತಿ ಎರಡನೇ ರೀತಿಯ ಕ್ವಶನ್ಸ್ ಅನ್ನು ನಾವು ನೋಡೋಣ. ಒಂದು ರೀತಿ ಬೇಕಾದರೆ ಇದನ್ನ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇದು ಎಸ್. ಈಗ ನಾವು ಎರಡನೇ ಪ್ರಶ್ನೆಗೆ ನಾವು ಎರಡನೇ ರೀತಿಯಾಗಿ ಯಾವ್ದು ಕೇಳ್ತಾರೆ ನೋಡಿ. ಇಲ್ಲಿ ಮೊದಲ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಆಡ್ ನ್ಯಾಚುರಲ್ ನಂಬರ್ ಅಂತ ಕೇಳಿದಾರೆ ಅನ್ಕೊಳ್ಳಿ. ಸೊ ಇಲ್ಲೂ ಕೂಡ ನಾವು ಏನು ಈಗ ಮೊದಲ ಎನ್ ಆಡ್ ನ್ಯಾಚುರಲ್ ನಂಬರ್ ಫಸ್ಟ್ ಎನ್ ಆಡ್ ನ್ಯಾಚುರಲ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ಸೊ ಇದೇ ಥರನೇ ನಾವಿಲ್ಲಿ ಏನು ಕೊಟ್ಕೊಳ್ಳೋಣ, ಎನ್ ಈಕ್ವಲ್ಸ್ ಈ 10 ಕೊಟ್ಕೊಳ್ಳೋಣ. ಯಾವುದು ಈ 10. ಇಲ್ಲಿ ಕೇಳ್ತಾ ಇರೋದವ್ರೇನು ಆಡ್ ನಂಬರ್, ಆಡ್ ನ್ಯಾಚುರಲ್ ನಂಬರ್ ಅನ್ನ ಕೇಳ್ತಾ ಇದ್ದಾರೆ. ಸೊ ನಾನು ಆಡ್ ಎನ್ ಅಂತ ಹಾಕಿದ್ದೀನಿ. ಆಡ್ ಎನ್ ಮೀನ್ಸ್ ಆಡ್ ನ್ಯಾಚುರಲ್ ನಂಬರ್ ಅಂತ ಅನ್ಕೊಳ್ಳಿ. ಆಡ್ ನ್ಯಾಚುರಲ್ ನಂಬರ್ ಯಾವುವು? ನಾವು ನ್ಯಾಚುರಲ್ ನಂಬರ್ನ 2 ಟೈಪ್ ಮಾಡ್ತೀವಿ, ಈವನ್ ನಂಬರ್, ಆಡ್ ನಂಬರ್. ಸೊ ಆಡ್ ನಂಬರ್ ಯಾವ ಸ್ಟಾರ್ಟ್ ಆಗುತ್ತೆ ಅಂದರೆ 1 3 5 7 9 11 13 ಸೊ ಆನ್. ಇದು ಕೂಡ ಇನ್ಫಿನಿಟಿ ಇರುತ್ತೆ. ಸೊ ಇವುಗಳನ್ನ ನಾವು ಆಡ್ ನಂಬರ್ಸ್ ಅಂತ ಕರಿತೀವಿ. ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆ ಯಾವುದು 2ರಿಂದ ಡಿವೈಡ್ ಆಗಲ್ವೋ, ಯಾವುದು 2 ಟೇಬಲ್ಸ್ ಅಲ್ಲಿ ಬರಲ್ವೋ ಅವೆಲ್ಲವೂ ಕೂಡ ಏನಾಗಿರುತ್ತೆ ಆಡ್ ನಂಬರ್ ಆಗಿರುತ್ತೆ. ಸೊ ಈ ತರ ಏನ್ ಕೇಳಿದರೆ ಇದೆ n = 10 ತಗೊಂಡ್ರೆ ನಾವು ಅಂದ್ರೆ ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದೆ. ಅವ ನಾವಿಲ್ಲಿ n = 10 ತಗೊಂತೀವಿ. ಆಡ್ ನಂಬರ್ ಅಂದ್ರೆ ಈ ಆಡ್ ನಂಬರ್ಗಳು ಇದು 1 2 3 4 5 6 7 ಅದೇ ತರ 8 9 10 ಹೀಗೆ ಹೋಗುತ್ತೆ. ಸೊ ಅವರು 10 ನಂಬರ್ ಕೇಳಿರೋದ್ರಿಂದ ನಾವಿಲ್ಲಿ ಮಾಡಿದ್ರು ಆ ಥರ 10 ಅನ್ನ ಹಾಕೊಂಡು ಅಡಿಷನ್ ಮಾಡೋದು. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನಾವು ಒಂದು ಫಾರ್ಮುಲಾವನ್ನ ಅಡಾಪ್ಟ್ ಮಾಡ್ತಾರೆ. ಯಾವುದು n = ಸ್ಕ್ವೇರ್. ಸೊ n ಸ್ಕ್ವೇರ್ ಬರೆದ್ಬಿಟ್ರೆ ನಿಮ್ಗೆ ಆನ್ಸರ್ ಪಕ್ಕಾ ಸಿಕ್ಬಿಡುತ್ತೆ. ಹೇಗೆ? n ಅಂದ್ರೆ ಎಷ್ಟಿದೆಯಪ್ಪ? ಇಲ್ಲಿ 10 ಇದೆ. 10 n ಜಾಗದಾಗೆ 10 ಬರ್ರಿ. ಸೊ 10 n ಗೆ n ಬರ್ರಿ, n ಸ್ಕ್ವೇರ್ ಜಾಗ ಸ್ಕ್ವೇರ್ ಬರ್ರಿ. n ಸ್ಕ್ವೇರ್ ಮೀನ್ಸ್ 10 × 10 ಅಂದ್ರೆ 10 ಅನ್ನ 2 ಟೈಮ್ ಬರ್ಕೊಳ್ಳಿ ಅಂತ ಅರ್ಥ. 10 ಅನ್ನ 2 ಟೈಮ್ ಬರ್ಕೋಬೇಕು ಅಂತ. ಸೊ 10 × 10 10 10 100. ಸೊ ನಮ್ಮ ಆನ್ಸರ್ ಏನು ಬಂತು? ಏನು ಮೊದಲ 10 ಬೆಸ ಸ್ವಾಭಾವಿಕಗಳ ಮೊತ್ತ ಎಷ್ಟು ಬಂತು? 100 ಬಂತು. ಸೊ ಇದೇ ರೀತಿಯಾಗಿ ನಾವು ಇನ್ನೂ ಒಂದು ಪ್ರಾಬ್ಲಮ್ ಅನ್ನು ತಗೊಳ್ಳೋದಾದ್ರೆ, ಸೊ ಇಲ್ಲಿ ಸಪೋಸ್ n = 23 ತಗೊಳ್ಳೋಣ. ಏನು ಮೊದಲ 23 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಫಸ್ಟ್ 23 ಆಡ್ ಫೈಂಡ್ ದಿ ಫಸ್ಟ್ ಫೈಂಡ್ ದಿ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದ್ರು. ಫಸ್ಟ್ ಫೈಂಡ್ ದಿ ಫಸ್ಟ್ ಸಮ್ ಆಫ್ 23 ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಿರೋದು. n = 23 ಹಾಕೋಣ ಇಲ್ಲಿ. ಸೊ n = 23 ಹಾಕೊಂಡಾಗ ನೋಡಿ ಇಲ್ಲಿ n ಏನು ಪ್ಲೇಸ್ ಅಲ್ಲಿ ನಾವು n ಸ್ಕ್ವೇರ್ ಅಂತ ತಗೋತೀವಿ. n ಜಾಗದಲ್ಲಿ 23 ಹಾಕ್ತೀವಿ. ಸೊ ಸ್ಕ್ವೇರ್ಗೆ ಸ್ಕ್ವೇರ್. ಸೊ 23 ನ 2 ಟೈಮ್ ಬರ್ಕೊಳ್ಳಿ ಅಂತ ಅರ್ಥ 23. ಸೊ ಇಲ್ಲಿ ನೋಡ್ರಿ 22 3 3s ಇಲ್ಲೇ ಮಾಡ್ಕೊಂಬಿಡಿ ಸೈಡಲ್ಲಿ. 3 3 3s 9 3 2s 6. ನೆಕ್ಸ್ಟ್ 2 ಇಂದ ಆಸ್ ಇಟ್ ಈಸ್ 2 3s 6. ನೆಕ್ಸ್ಟ್ 2 2s 4. ಇದನ್ನ ಆ್ಯಡ್ ಮಾಡುವಾಗ 9